ಮುಗೀತನು. ಅರ್ಜಿದಾರ ನಂಬರ್ 1. ಅರ್ಜಿದಾರ ನಂಬರ್ 1. ನಂಬರ್ 1. ರಾಮ, ಇದೇನು ಇದು? ನಾನು ಅದನ್ನೇ ಅಭ್ಯಾಸ ಮಾಡ್ತಾ ಇದ್ದೀನಿ. ನಾನು ಕೇಳಿದ್ ಏನದು ಅಂತ. ಇದು ಈ ಲೋಕ ವ್ಯವಹಾರ ಎಲ್ಲ ಮುಗೀತು, ಇನ್ನು ಆ ಲೋಕಕ್ಕೆ ಹೊರಡೋದು ಅಂತ ತೋರಿಸ್ತಾ ಇದ್ದಾರೆ. ಕಳಿಸ್ತೀವಿ. ಏನ್ರಿ ನಿಮ್ಮ ಹೆಸರು? ಆರ್ಎಸ್ಕರ್. ಏನ್ರಿ ಹಾಗಂದ್ರೆ? ರಾಜಶೇಖರ್. ಅಯ್ಯೋ ಮುಂಡೆನೆ, ಮುಖ ನೋಡಿ ಒಳ್ಳೆ ಬಕ್ರ ಇದ್ದಂಗಿದೆ. ಹೆಸರು ಕೊಡು ರಾಜಶೇಖರ. ನಿಮ್ಮ ವಿದ್ಯಾಭ್ಯಾಸ? MSc. ವಾಟ್ ಮಾಸ್ಟರ್ ಆಫ್ ಸೈನ್ಸ್? ನೋ ಮಿಡ್ಲ್ ಸ್ಕೂಲ್ ಕೋರ್ಸ್. ಇವತ್ತೇ ಗೊತ್ತಾಗಿದ್ದಂಗೆ. ಏನ್ ಉದ್ಯೋಗ ಮಾಡ್ಕೊಂಡಿದ್ದೀರಿ? ಪಂಚಾಯತಿ ಬೋರ್ಡ್ ಸ್ಕೂಲ್ನಾಗೆ ನನಗ್ ಬರೋಷ್ಟು ಇಂಗ್ಲಿಷ್ ಹೇಳ್ಕೊಡೋ ಕನ್ನಡ ಮೇಷ್ಟ್ರು. ಪಾಪ ಕನ್ನಡವೇ ಚಂದ, ಇನ್ ಇಂಗ್ಲಿಷು ದೇವರೇ ಕಾಪಾಡ್ಬೇಕು ಮಕ್ಕಳನ್ನ. ಅಂದಾಗೆ ನಿಮಗೆ ಬರ್ತಾ ಇರೋ ಸಂಬಳ 5,000 ರುಜುವು ಮಾಡಿಸ್ಕೊಂಡು 500 ರೂಪಾಯಿ ಕೊಡ್ತಾರೆ ಕೈಗೆ. ಮೇಡಮ್, 500 ರೂಪಾಯಿ ಸಂಬಳ ಬಂತೆ. ಅಲ್ರೇ ಸೆಕ್ರೆಟರಿ ಅವರೇ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ತಿಮ್ಮಿಗೆ ಊಟ ಬಟ್ಟೆ ಕೊಟ್ಟು ತಿಂಗಳಿಗೆ 2,000 ರೂಪಾಯಿ ಸಂಬಳ ಕೊಡ್ತೀವಿ. ಇಂಥದ್ರಲ್ಲಿ ವಿದ್ಯಾ ಕಲಿಸ್ಕೊಡೋ ಮೇಷ್ಟ್ರಿಗೆ ಕೇವಲ 5 ರೂಪಾಯಿ ಸಂಬಳನೇ ವಿಚಿತ್ರವಾಗಿದೆ. ಇಲ್ಲ ಮೇಡಮ್, ಅವ್ರು ಹೇಳಿದ್ದಾರೆ ನನಗಿಂತ ಚಿಕ್ಕ ವಯಸ್ಸಿನ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ್ರೆ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಭಾಷಣದಲ್ಲಿ ಭರವಸೆ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು. ಅವರೇ ಇದು ಕೆಲಸಕ್ಕೆ ಸೇರಿರೋದು ಸಂಬಳಕ್ಕಲ್ಲ, ಮಧ್ಯಾಹ್ನದ ಬಿಸಿ ಊಟಕ್ಕೆ. ನೋಡಿದ್ರೆ ಗೊತ್ತಾಗಲ್ಲ ಹೇಗಿದೆ ಅಂತ. ರಾಮ, ಇವ್ರಿಗೇನಾದ್ರೂ ನನ್ ಮಗಳ ಕೊಟ್ಟು ಮದುವೆ ಮಾಡಿದ್ರೆ ನನ್ ಮಗಳು ಬಿಸಿ ಊಟಕ್ಕೆ ಕಾಯ್ತಾ ನಿಂತ್ಕೋಬೇಕಾಗುತ್ತೆ. ಕಳಿಸಪ್ಪ. ಎಷ್ಟು ದಾರಿ ತೋರ್ಸು ಬೇಟ್ರೆ ದಾರಿ. ರಮಣ, ಹುಡುಗಿ ಒಪ್ಪುತ್ತೆ. ನೀವ್ ಯಾಕೆ ಕೇಳಿಲ್ಲ ಅಂತ ಕಾಯ್ತಾ ಇದ್ದೆ ನೋಡಿ. ಒಂದ್ ಕೆಲಸ ಮಾಡಿ, ಅಲ್ಲಿ ಕಾಣುತ್ತಲ್ಲ ಬಾವಿ ಕಟ್ಟೆ, ಅದ್ರ ಮೇಲೆ ಕೂತೀರಿ. ನಾನ್ ಬಂದು ಹೇಳ್ತೀನಿ, ಹೆಣ್ಣೊಪ್ತಾ ಈ ಕಡೆ ದುಂಬ್ತಿ, ಹೆಣ್ಣೊಪ್ಪಿಲ್ಲ ಒಳಗಡೆ ದುಂಬ್ತಿ. ಮಾಡಿ ರಮಣ, ಹೆಂಗನ ಮಾಡಿ ಹುಡುಗಿನ ಒಪ್ಸಯ್ಯ, ಆಮೇಲೆ ನಾನು ನೋಡ್ಕೋತೀನಿ. ಯಾವ್ದು ಒಳಗೊಂಡು? ಓ, ನೀನೇ 4 ಕಣ್ಣು ನನಗೆ ಬೇರೆ ಹೇಳ್ತೆ ಒಪ್ಸು ಅಂತ. ಏನ್ ನೋಡ್ಕೊಳ್ಳೋದು?